ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆ ನನ್ನ ಪ್ರಕಾರ ಪ್ರತಿಯೊಬ್ಬರಿಗೂ ವಿದ್ಯಾವಂತರು ಅವಿದ್ಯಾವಂತರು ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ವಯಸ್ಸಿನವರು ಕೂಡ ನೋಡಿ ಅನುಸರಿಸುವಂಥ ಎಪಿಸೋಡ್ ಅಂತ ಹೇಳ್ತೀನಿ ನಾನು. ಈ ಒಂದು ಸಂಚಿಕೆ ಬಹಳ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಜ್ಯೋತಿಷ್ಯ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ಅವರು ಇದನ್ನು ಫಾಲೋ ಮಾಡಿಬಿಟ್ರೆ ಸಾಕು, ಜೀವನದಲ್ಲಿ 80% ಅವರು ಎಲ್ಲ ಕಾರ್ಯಗಳಲ್ಲೂ ಯಶಸ್ವಿ ಆಗಿಬಿಡ್ತಾರೆ. ಹಾಗಾದರೆ ಇವತ್ತಿನ ಎಪಿಸೋಡ್ ಮುಖ್ಯ ಗುರಿಯ ಆಬ್ಜೆಕ್ಟಿವ್ ಪರ್ಪಸ್ ಏನಪ್ಪ ಅಂತಂದರೆ, ನಾವು ಮಾಡುವಂಥ ಕೆಲಸಗಳಲ್ಲಿ, ನಾವು ಪ್ರಾರಂಭ ಮಾಡುವಂಥ ಕೆಲಸಗಳಲ್ಲಿ, ಈಗಾಗಲೇ ಕೆಲಸ ಪ್ರಾರಂಭ ಆಗೋಗ್ಬಿಟ್ಟಿದೆ, ಅಥವಾ ಈಗ ನಾಳಿದ್ದು ಇನ್ನೊಂದು ಕೆಲಸ ಶುರು ಮಾಡಬೇಕು. ಅದು ಹೆಣ್ಣು ಹುಡ್ಕೋ ಕೆಲಸ, ಗಂಡು ಹುಡ್ಕೋ ಕೆಲಸ, ಜಾಬ್ಗೆ ಹೋಗೋದು, ಬಿಸ್ನೆಸ್ ಕೆಲಸ, ಒಂದು ಯಾತ್ರೆ, ಒಂದು ಜಾತ್ರೆಗೆ ಹೋಗೋದು, ನಿಮ್ಮೂರು ಜಾತ್ರೆಗೆ ಹೋಗಬೇಕು, ಒಂದೂರು ಇನ್ನೊಂದೂರಿಗೆ ಹೋಗಬೇಕು, ಯಾತ್ರೆ, ಕಾಶಿ ಯಾತ್ರೆ, ರಾಮೇಶ್ವರ, ಶಬರಿಮಲೆ, ತಿರುಪತಿ ಯಾತ್ರೆಗೆ ಹೋಗೋದಕ್ಕೆ, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಕಾಲೇಜು ಸ್ಕೂಲು ಸೇರ್ಸೋಕ್ಕೆ, ಯಾವುದೇ ಒಂದು ಕಾರ್ಯ ಪ್ರಾರಂಭ ಮಾಡೋಕ್ಕೆ ಅಥವಾ ಪ್ರಾರಂಭ ಆಗೋಗಿದೆ ಅದರ ಬರೋ ವಿಘ್ನಗಳನ್ನು ತಡೆಯಲಿಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ಕೊಡುವಂಥ ವಿಚಾರ ಮಾಹಿತಿ ಬಹಳ ಇಂಪಾರ್ಟೆಂಟ್ ಅಂತ ನನ್ನ ಅನಿಸಿಕೆ. ಕೆಲವರು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ಬೇಕು ಅಂಥೇಳಿ ಅಕ್ಷರಾಭ್ಯಾಸ ಅಂತ ಇದೊಂದು ಸಂಸ್ಕಾರ. 16 ಸಂಸ್ಕಾರಗಳಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸೋದು ಒಂದು ಸಂಸ್ಕಾರ. ಮಕ್ಕಳಿಗೆ 2 ವರ್ಷ 90 ತಕ್ಷಣ, 3 ವರ್ಷ 90 ತಕ್ಷಣ ಒಂದು ಡೇಟು ನೋಡಿ, ಒಂದೊಳ್ಳೆ ನಕ್ಷತ್ರ, ಒಳ್ಳೆ ಹೋರ ನೋಡಿ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡ್ತಾರೆ. ಆ ಅಕ್ಷರಾಭ್ಯಾಸ ಮಾಡಿಸೋದ್ರಿಂದ ಏನಂದರೆ, ಮಕ್ಕಳಿಗೆ ಓದಿದ ನೆನಪಿಟ್ಕೊಳ್ಳಿ, ಚೆನ್ನಾಗಿ ಓದಲಿ, ಒಳ್ಳೆ ಪದವಿ ಪಡೀಲಿ, ಒಳ್ಳೆ ವಿದ್ಯಾವಂತರಾಗಲಿ, ಯಾವುದೇ ರೀತಿ ವಿದ್ಯಾಭಂಗ ದೋಷಗಳಿರಬಾರ್ದು ಅಂಥೇಳಿ ಒಂದೊಂದು ಸಂಸ್ಕಾರ. ಎಜುಕೇಷನ್ ಪ್ರಾರಂಭ ಮಾಡೋಕ್ಕೆ ಮುಂಚೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಅಂತ ಒಂದು ಸಂಸ್ಕಾರ ಕೊಡ್ತಾರೆ. ಕಾಲೇಜಿಗೆ ಸೇರಿಸ್ಬೇಕಾದ್ರೆ ನಾವು ಟೈಮು ಡೇಟ್ ನೋಡ್ತೀವಿ, ಯಾವತ್ತು ಸೇರಿಸ್ಬೇಕು, ಸ್ಕೂಲ್ಗೆ ಯಾವಾಗ ಸೇರಿಸ್ಬೇಕು ಅಂತೇಳಿ. ಒಂದು ಮದುವೆ ಮಾಡಬೇಕು ಅಂದರೆ ಯಾವತ್ತು ಒಳ್ಳೆ ದಿನ ಚೆನ್ನಾಗಿದೆ, ಯಾವ ನಕ್ಷತ್ರಕ್ಕೆ ಚೆನ್ನಾಗಿದೆ ಅಂಥೇಳಿ ಒಳ್ಳೆ ಮುಹೂರ್ತ ಹುಡುಕಿ ಮದುವೆ ಮಾಡ್ತೀವಿ. ಒಳ್ಳೆ ಮುಹೂರ್ತ ನೋಡಿ ಅಂಗಡಿ ಓಪನ್ ಮಾಡ್ತೀವಿ, ಬಿಸ್ನೆಸ್ ಪ್ರಾರಂಭ ಮಾಡ್ತೀವಿ. ಒಳ್ಳೆ ಮುಹೂರ್ತ ನೋಡಿ ನಾವು ಫ್ಯಾಕ್ಟ್ರಿನೋ ಆಫೀಸು ಓಪನ್ ಮಾಡ್ತೀವಿ. ಒಳ್ಳೆ ಮುಹೂರ್ತ ನೋಡಿ ನಾವು ಬೆಳೆಯೋಕ್ಕೆ ವ್ಯವಸಾಯಕ್ಕೆ ಯೂಸ್ ಮಾಡ್ತೀವಿ. ಹೀಗೆ ಈ ಮುಹೂರ್ತ ಅಂತ ಬಂತು ನನ್ನ ಬಾಯಲ್ಲಿ. ಮುಹೂರ್ತ ಅಂದರೆ ಶುಭಗಳಿಗೆ ಅಂಥೇಳಿ. ಮುಹೂರ್ತ ಅಂದರೆ ಶುಭಗಳಿಗೆ. ಒಂದು ಮುಹೂರ್ತ = 48 ನಿಮಿಷ ಅಂತ ಹೇಳ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. 48 ನಿಮಿಷಗಳಿಗೆ ಒಂದು ಮುಹೂರ್ತ ಅಂತೇಳಿ. 48 ಅಂದರೆ ಒಂದು ಒಳ್ಳೆ ಮ್ಯಾಜಿಕ್ ನಂಬರ್. 48 ಮಂಡಲ ಅಂತ ಹೇಳ್ತೀವಿ ನಾವು. ಹಾಗೆ 48 ನಿಮಿಷಗಳಿಗೆ ಒಂದು ಮುಹೂರ್ತ ಅಂತ ಕರೀತಾರೆ. ಒಳ್ಳೆ ಮುಹೂರ್ತ ಇಟ್ಕೊಡ್ರಿ, ನಮ್ಮ ಮಗುಗೆ ನಾಮಕರಣ ಮಾಡಬೇಕು. ಒಳ್ಳೆ ಮುಹೂರ್ತ ಇಟ್ಕೊಡ್ರಿ, ನಮ್ಮ ಸೊಸೆಗೆ ಶ್ರೀಮಂತ ಮಾಡಬೇಕು, ತುಂಬು ಗರ್ಭಿಣಿ. ಒಂದು ಒಳ್ಳೆ ಮುಹೂರ್ತ ಇಟ್ಕೊಡ್ರಿ, ನಾವು ಮನೆಗೆ ಸೈಟ್ ತೊಗೊಂಡಿದ್ದೀವಿ, ಮನೆ ಕಟ್ಟಡ ಮಾಡಬೇಕು, ಮನೆ ಕಟ್ಟಬೇಕು, ಗುದ್ಲಿ ಪೂಜೆಗೆ ಒಂದು ಒಳ್ಳೆ ಮುಹೂರ್ತ ಇಟ್ಕೊಡ್ರಿ ಅಂತೀವಿ. ಒಂದೊಳ್ಳೆ ಮುಹೂರ್ತ ಕೊಡಿ, ನಾವು ಯಾತ್ರೆಗೆ ಹೊರಡಬೇಕು ಅಂತ ಇದ್ದೀವಿ. ಹೀಗೆ ನಾವು ಮುಹೂರ್ತ ಅಂದ್ರೇನು, ಯಮಗಂಡ ಕಾಲ, ಗುಳಿಕ ಕಾಲ, ರಾಹುಕಾಲ ಬಿಟ್ಟು ಬರೋ ಒಂದು ಒಳ್ಳೆ ಸಮಯಕ್ಕೆ ಮುಹೂರ್ತ ಅಂತ ಕರೀತಾರೆ. ರಾಹುಕಾಲ ಇರಬಾರ್ದು, ಮುಹೂರ್ತ ರಾಹುಕಾಲ ಹಾಕ್ಕೊಡ್ಬಾರ್ದು, ಗುಳಿಕ ಕಾಲದಲ್ಲಿ ಹಾಕ್ಬಾರ್ದು, ಯಮಗಂಡ ಕಾಲದಲ್ಲೂ ಕೂಡ. ಯಮಗಂಡ ಕಾಲದಲ್ಲಿ ಹಾಕೋತ್ರ ಸಾವಾಗತ್ತೆ. ಗುಳಿಕ ಕಾಲದಲ್ಲಿ ಏನಾದ್ರು ಕೆಲಸ ಪ್ರಾರಂಭ ಮಾಡಿದ್ರೆ ಅದು ಸ್ಟಾಪೇ ಆಗಿಬಿಡ್ತದೆ. ಇಂಟ್ರಿಗೆ ಹೋಗ್ಬೋದು, ಸೆಲೆಕ್ಷನ್ ಆಗಲ್ಲ, ಮನೆ ಕಟ್ಟಕ್ಕೆ ಕೈ ಹಾಕ್ತೀವಿ, ಅದು ನಿಂತೋಗುತ್ತೆ. ರಾಹು ಕಾಲದಲ್ಲಿ ಏನಾದ್ರು ಮಾಡ್ತು ಅಂದರೆ ಬರೀ ನಷ್ಟ, ತೊಂದರೆಗಳು ಜಾಸ್ತಿ, ಅಪಶಕನಗಳು ಜಾಸ್ತಿ ರಾಹು ಕಾಲದಲ್ಲಿ ಮಾಡೋದು ಅಂತ.
ಇದು ನಮ್ಮ ತಲೆ ಕೂತ್ಬಿಟ್ಟಿದೆ. ನೀವು ಯಾವುದೇ ಕ್ಯಾಲೆಂಡ್ರು ಪಂಚಾಂಗ ನೋಡಿ, ರಾಹುಕಾಲ, ಯಮಗಂಡ ಕಾಲ, ಗುಳಿಕ ಕಾಲ ಅಂತ ಹೇಳ್ತಾರೆ. ಇದು 3 ಬಿಟ್ಟಿದ್ದು ಯಾವುದಿದೋ ಅದು ಮುಹೂರ್ತಕ್ಕೆ ಒಂದೇ ಆಗತ್ತಾ ಅಂತ ಹೇಳಿ. ಸರಿ, ಮುಹೂರ್ತ ಹುಡ್ಕೊಡ್ತಾರೆ ಜ್ಯೋತಿಷರು, ನಾವು ಆ ಕೆಲಸ ಮಾಡ್ತೀವಿ. ಮುಹೂರ್ತ ಹೊಡ್ಕೊಡ್ತಾರೆ, ಮದುವೆ ಮಾಡ್ತೀವಿ. ಒಳ್ಳೆ ಮುಹೂರ್ತದಲ್ಲಿ ಮಾಂಗಲ್ಯ ಧಾರಣೆ ಆಯಿತು, ನೋಡಿದ್ರೆ ಡೈವರ್ಸ್ ಆಗೋಯಿತು 6 ತಿಂಗಳ ವರ್ಷಕ್ಕೆ. ಒಳ್ಳೆ ಮುಹೂರ್ತ ನೋಡಿ ನಾವು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ತೀವಿ, ಆ ಮಗು 7ನೇ ಕ್ಲಾಸ್ಗೆ ಫೇಲು, ಓದೋದೇ ಇಲ್ಲ. ದಡ್ಡ ಅಕ್ಷರಾಭ್ಯಾಸ ಮಾಡಿಸಿ ಓದ್ತಾ ಇಲ್ಲ. ಒಂದು ಒಳ್ಳೆ ಮುಹೂರ್ತ ಹಾಕ್ಕೊಟ್ಟಿದ್ದೀವಿ ಅಂಗಡಿ ಓಪನ್ ಮಾಡಲಿಕ್ಕೆ, ಮುಹೂರ್ತ ಆಯಿತು, ಅಂಗಡಿಗೆ ಜನನೇ ಬರಲ್ಲ, ಬಿಸ್ನೆಸ್ಸೇ ಆಗ್ತಿಲ್ಲ. ಒಂದೊಳ್ಳೆ ಮುಹೂರ್ತ ಹಾಕಿದ್ದೀವಿ ಫ್ಯಾಕ್ಟ್ರಿ ಓಪನ್ ಮಾಡಲಿಕ್ಕೆ, ಆ ಫ್ಯಾಕ್ಟ್ರಿಗೆ ಕೆಲಸದವ್ರು ಬರ್ತಿಲ್ಲ, ವ್ಯಾಪಾರನೂ ಆಗ್ತಿಲ್ಲ, ಮಿಷಿನ್ ಕೆಟ್ಟೋಗುತ್ತೆ, ಏನೋ ಒಂದು ತೊಂದರೆ, ಲಾಸು. ಒಂದು ಒಳ್ಳೆ ಮುಹೂರ್ತ ಹಾಕ್ಬಿಟ್ಟು ಮಗುಗೆ ನಾಮಕರಣ ಮಾಡ್ತೀವಿ, ಆ ಮುಹೂರ್ತ ಆದ ತಕ್ಷಣ ಮಗು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಯಿತು, ಮಗು ರೋಗ. ಒಳ್ಳೆ ಮುಹೂರ್ತ ನೋಡಿ ಶ್ರೀಮಂತ ಮಾಡ್ತೀವಿ, ಶ್ರೀಮಂತ ಮಾಡಿ ಸೊಸೆ ಕಳಿಸಿದ್ರೆ ಅಬಾರ್ಷನ್ ಆಗೋಯ್ತು, ಇಲ್ಲ ಮಗುನೇ ಸತ್ತೋಯ್ತು. ಇದು ನಾವು ಜಾತಕ ನೋಡ್ಬಿಟ್ಟು ಹೇಳ್ತೀವಿ, ನಾವು ಮುಹೂರ್ತ ನೋಡಿ ಅಂತ. ಜ್ಯೋತಿಷ್ಯ ಏನು ಮಾಡ್ತಾರೆ, ನಿಮ್ಮ ಜಾತಕ ಕೊಟ್ಟರೆ ಲಗ್ನ ನೋಡಿ, ರಾಶಿ ನೋಡಿ, ಅದ್ರ ಮೇಲೆ ನಿಮ್ಮ ರಾಶಿಗೆ ವೈರಿ ಯಾವುದು, ನಿಮ್ಮ ಲಗ್ನಕ್ಕೆ ವೈರಿ ಯಾವುದು, ಇದೆಲ್ಲ ಲೆಕ್ಕಾಚಾರ ಹಾಕಿ. ವೈರಿ ಅಂದರೆ ಏನು? ಗ್ರಹ. ನಿಮ್ಮ ಶತ್ರುಗ್ರಹ ಯಾವುದು, ಪಾಪಗ್ರಹ ಯಾವುದು. ಶತ್ರುಗ್ರಹ ತೊಂದರೆ ಮಾಡುತ್ತಾ ಆ ಸಮಯದಲ್ಲಿ, ಪಾಪಗ್ರಹಗಳು ಬಂದು ನಿಮ್ಗೆ ಏನೋ ತೊಂದರೆ ಕೊಡ್ತಾರಾ? ನೀವು ಮಾಡೋ ಸಮಯದಲ್ಲಿ ಯಾವ ಗ್ರಹ ಉಚ್ಚ ಆಗಿದ್ದ, ನೀಚ ಆಗಿದ್ದ, ತುಂಬ ಸ್ಟ್ರಾಂಗ್ ಯಾವುದಿತ್ತು, ವೀಕ್ ಯಾವುದಿತ್ತು, ಇದನ್ನೆಲ್ಲ ಗಮನ ತಗೊಂಡು ಮುಹೂರ್ತಗಳನ್ನ ಫಿಕ್ಸ್ ಮಾಡೋದು ಒಂದು ಸಂಪ್ರದಾಯ, ನಮ್ಮ ಯುಗಗಳಲ್ಲಿ ನಡೆದು ಬಂದಂಥ ಒಂದು ಪದ್ಧತಿ. ಇದು ಜಾತಕ ಇದ್ದರೆ. ಜಾತಕನೇ ಇಲ್ದದವ್ರಿಗೆ ಏನು ಮಾಡೋದು? ನಮಗೆ ರಾಶಿ ಗೊತ್ತಿಲ್ಲ, ನಕ್ಷತ್ರ ಗೊತ್ತಿಲ್ಲ, ಯಾವ ಡೇಟು ಹುಟ್ಟಿದ್ದೀನಿ ಅದು ಗೊತ್ತಿಲ್ಲ, ಊರು ಎಲ್ಲೋ ಹುಟ್ಟಿದ್ದೀನಿ, ಅಯ್ಯೋ ನಾನು ಹೋಗ್ತಿರ್ಬೇಕಾದ್ರೆ ನಾನು ಹುಟ್ಟಿದ್ದು ಎಲ್ಲಿ ಅಂತಂದರೆ ನಮ್ಮ ಅಜ್ಜಿ ಊರಿಗೆ ಹೋಗೋ ಮಧ್ಯದಲ್ಲೇ ಹೆರಿಗೆ ಆಗೋಯ್ತತೆ, ರಸ್ತೆ ಮಧ್ಯದಲ್ಲಿ. ಆ ಸ್ಥಳ ಯಾವುದು ಅಂತ ಗೊತ್ತಿಲ್ಲ, ರಸ್ತೆ ಮಧ್ಯೆ, ಈ ಊರಿಗೂ ಮಧ್ಯದಲ್ಲಿ. ಆನ್ ದಿ ವೇ ಸತ್ತೋಗ್ಬಿಡ್ತಾರೆ ಹಾಸ್ಪಿಟ್ಲಿಗೆ ಹೋಗಕ್ಕೆ ಮುಂಚೆ, ಆನ್ ದಿ ವೇ ಡೆಲಿವರಿ ಆಗಿಬಿಡ್ತದೆ. ಹಾಗೆ ಯಾವ ಸ್ಥಳದ ಅಂತ ಕಂಡುಹಿಡಿತೀರಿ. ಆದ್ದರಿಂದ ಒಬ್ಬ ಜಾತಕ ಬರೀಬೇಕಂದ್ರೆ ಹುಟ್ಟಿದ ಡೇಟ್ ಬೇಕು, ಯಾವ ಸ್ಥಳದಲ್ಲಿ ಹುಟ್ಟಿದ ಅಂತ ಇಂಪಾರ್ಟೆಂಟು. ಸ್ಥಳ, ಯಾವ ಟೈಮಲ್ಲಿ ಹುಟ್ಟಿದ ಅನ್ನೋದು, ಈ 3 ಇದ್ದರೆ ಜಾತಕ ಬರೀಬೋದು. ಈ 3 ಇಲ್ಲದವ್ರು ಎಷ್ಟೋ ಕೋಟ್ಯಾಂತರ ಜನ ಇದ್ದಾರೆ. ನಾವು ಹುಟ್ಟಿದ ಡೇಟ್ ಗೊತ್ತಿಲ್ಲ, ಸಮಯ ಗೊತ್ತಿಲ್ಲ, ಹೀಗಾಗಿ ಜಾತಕ ಬರೆಯೋಕ್ಕೆ ಕಷ್ಟ. ಈಗ ಇವರು ಇಂಥವರೆಲ್ಲ ಮನೆ ಕಟ್ಟೋದು, ಕೆಲಸಕ್ಕೆ ಹೋಗೋದು, ಆಫೀಸ್ ಓಪನ್ ಮಾಡೋದು, ಫ್ಯಾಕ್ಟ್ರಿ ಓಪನ್ ಮಾಡೋದು, ಮದುವೆ ಆಗೋದು, ಜಾತಕ ಇಲ್ದೋದವ್ರಿಗೆ ಹೆಂಗೆ ಮಾಡೋದು? ಈಗ ಜಾತಕ ಇಲ್ಲ, ಬಟ್ ಅವ್ರಿಗೆ ಒಳ್ಳೆ ಮುಹೂರ್ತ ಹಾಕ್ಕೊಡ್ಬೇಕು. ಮದುವೆಗೆ, ನಾಮಕರಣಕ್ಕೆ, ಮುಂಜಿಗೆ, ಶ್ರೀಮಂತ ಮಾಡಲಿಕ್ಕೆ ಸೊಸೆಗೆ, ಹೆಂಡ್ತಿಗೋ, ಅಥವಾ ಮಕ್ಕಳು ಸ್ಕೂಲ್ ಸೇರ್ಸೋಕ್ಕೆ, ಇಲ್ಲ ಫ್ಯಾಕ್ಟ್ರಿ ಓಪನ್ ಮಾಡಲಿಕ್ಕೆ, ಇಲ್ಲ ಕೆಲಸ ಶುರು ಮಾಡಲಿಕ್ಕೆ, ಇಲ್ಲ ಏನೋ ಒಂದು ಗೃಹ ಪ್ರವೇಶ ಮಾಡಲಿಕ್ಕೆ, ಇಲ್ಲ ಭೂಮಿ ತೊಗೊಂಡಿದ್ದೀವಿ ಮನೆ ಕಟ್ಟೋಕ್ಕೆ, ಒಳ್ಳೆ ಮುಹೂರ್ತ ಹಾಕ್ಕೊಡ್ಬೇಕು. ಜಾತಕ ಇಲ್ಲ. ಒಳ್ಳೆ ಮುಹೂರ್ತ ನೋಡಿ ಅಕ್ಷರಾಭ್ಯಾಸ ಮಾಡಿದರೆ ಹುಡುಗ ಓದೇ ಇಲ್ಲ, ಸ್ಮೋಕ್ ಡ್ರಿಂಕ್ಸ್ ಮಾಡಿಕೊಂಡು ಕಾಲೇಜ್ಗೂ ಸ್ಕೂಲ್ಗೆ ಹೋಗಿ ಹಾಳಾಗಿ ಹೋಗ್ತಿದ್ದಾನೆ. ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡಿದ್ರು ಡೈವರ್ಸ್ ಆಯಿತು, ಇಲ್ಲ ವಿಧವಾ ಆದ, ಇಲ್ಲ ವಿಧವೆ ಆಗಿಬಿಟ್ಲು. ಒಳ್ಳೆ ಮುಹೂರ್ತ ನೋಡಿ ಭೂಮಿ ಪೂಜೆ ಮಾಡಿದ್ರೆ ಇವತ್ತಿಗೂ ಮನೆ ಕಟ್ಟೋಕ್ಕಾಗಿಲ್ಲ, ಹಂಗೆ ಅರ್ಧ ಬರ್ಧ ಕಟ್ಟು ಬಿದ್ದಿದೆ. ಒಳ್ಳೆ ಮುಹೂರ್ತ ನೋಡಿ ಕೆಲಸಕ್ಕೆ ಸೇರಿಕೊಂಡ, 3 ತಿಂಗಳಿಗೆ ಕೆಲಸ ತೆಗೆದುಹಾಕ್ಬಿಟ್ರು. ಒಳ್ಳೆ ಮುಹೂರ್ತ ನೋಡಿಕೊಂಡೆ ಅವನು ಮುಂಜಿ ಮಾಡಿದ್ಮೇಲೆ ಅವ್ನು ಸಂಧ್ಯಾ ವಂದನೆ ಮಾಡ್ತಿಲ್ಲ, ಏನೂ ಮಾಡ್ತಿಲ್ಲ, ವಿಚಿತ್ರವಾಗಿ ಆಡ್ತಾರೆ ಮನೇಲಿ. ಒಳ್ಳೆ ಮುಹೂರ್ತ ನೋಡಿ ಫ್ಯಾಕ್ಟ್ರಿ ಶುರು ಮಾಡಿದ್ದಾರೆ, ಯಾರೂ ಬರ್ತಿಲ್ಲ ಕೆಲಸಕ್ಕೆ. ಆ ಮಿಷಿನ್ ಕೆಟ್ಟೋಯ್ತು, ಈ ಮಿಷಿನ್ ಕೆಟ್ಟೋಯ್ತು, ಅದು ಕೆಟ್ಟೋದ್ರೆ ಇವನು ಕೆಲಸದವ್ರು ಬಂದರೆ ಮಿಷಿನ್ ಕೆಟ್ಟೋಗುತ್ತೆ, ಇವೆಲ್ಲಕ್ಕಿಂತ ಹೆಚ್ಚಾಗಿ ಅದೇನೋ ಪ್ರಾಬ್ಲಮ್. ಒಳ್ಳೆ ಮುಹೂರ್ತ ನೋಡಿ ರಿಜಿಸ್ಟ್ರ್ ಮಾಡಿಕೊಂಡ್ರು, ಮನೆನೋ ಜಮೀನೋ. ಆ ರಿಜಿಸ್ಟ್ರ್ ಆದಮೇಲೆ 3 ಕೇಸು ಅವನ ಮೇಲೆ ಹಾಕಿದ್ದಾರೆ. ಪಕ್ಕದ ಗದ್ದೆಯವನೊಬ್ಬ ಆಗ್ತಾ, ಎದುರುಗಡೆ ಗದ್ದೆಯವನ ಆಗ್ತಾ. ಒಳ್ಳೆ ಲಗ್ನ ನೋಡಿ ರಿಜಿಸ್ಟ್ರೇಷನ್ ಆಯಿತು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ. ನೋಡಿದ್ರೆ ಕೇಸ್ ಮೇಲೆ ಕೇಸು, ಆ ಜಮೀನ್ ಮೇಲೆ, ಆ ಲ್ಯಾಂಡ್ ಮೇಲೆ, ಆ ಸೈಟ್ ಮೇಲೆ. ಇದು ಏನಕ್ಕೆ ಹಿಂಗೆ ಆಗ್ತಿದೆ? ಮತ್ತು ಮುಹೂರ್ತಕ್ಕೆ ಬೆಲೆ ಇಲ್ವಾ? ಅಥವಾ ನಾವು ಹುಟ್ಟೋ ರಾಶಿ ನಕ್ಷತ್ರಕ್ಕೆ ಇವೆಲ್ಲ ಆಗಲ್ವಾ? ಕಾರಣ ಏನು? ಒಳ್ಳೆ ಮುಹೂರ್ತ ನೋಡಿಬಿಟ್ಟು ಗುದ್ಲಿ ಪೂಜೆ ಆಯಿತು, ಕೆಲಸನೇ ಪ್ರಾರಂಭ ಆಗಿಲ್ಲ. ಗುದ್ಲಿ ಪೂಜೆ ಮಾಡಿ 5 ತಿಂಗಳು 10 ತಿಂಗಳಾಯಿತು, ಕೆಲಸನೇ ಪ್ರಾರಂಭ ಆಗಿಲ್ಲ. ಹಾಗಾದ್ರೆ ಏನು ಪ್ರಾಬ್ಲಮ್ಮು? ಎಲ್ಲಿ ಕೊರತೆ ಇದೆ? ನಾನು ಹುಟ್ಟಿರೋ ತಪ್ಪ, ನನ್ನ ರಾಶಿ ನಕ್ಷತ್ರ ತಪ್ಪ, ಅಥವಾ ಆ ದಿನ ಶುರು ಮಾಡಿದ ತಪ್ಪ, ಆ ದಿನ ಕೊಟ್ಟಂಥ ಮುಹೂರ್ತ ತಪ್ಪ? ಗೊತ್ತಿಲ್ಲ. ಜಿಗುಪ್ಸೆ ಬಂದ್ಬಿಟ್ಟಿದೆ ಎಷ್ಟು ಜನಕ್ಕೆ. ಒಳ್ಳೆ ಮುಹೂರ್ತದ ಮದುವೆ ಆಗಿ 6 ತಿಂಗಳಿಗೆ ಡೈವರ್ಸ್ ಆಯಿತು. ಒಳ್ಳೆ ಮುಹೂರ್ತ ನೋಡ್ಕೊಂಡು ಒಳ್ಳೆ ಚೌಟ್ರಿಲಿ ಒಳ್ಳೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ
ಮದುವೆ ಮಾಡಿದ್ವಿ, ನೋಡಿದ್ರೆ ಮಕ್ಕಳೇ ಆಗಿಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಳ್ಳೆ ಜಾಗದಲ್ಲಿ ಎಲ್ಲರನ್ನು ಕರೆದು ಊಟ ಹಾಕ್ಸಿ ಮದುವೆ ಮಾಡಿದ್ವಿ, ಮಕ್ಕಳೇ ಸರಿ ಇಲ್ಲ, ಅಂಗವಿಕಲ ಮಕ್ಕಳು ಹುಟ್ಟಿದ್ದಾರೆ. ಒಂದು ಮುಹೂರ್ತ ಅಂದಾಗ ವಾರ, ತಿಥಿ, ನಕ್ಷತ್ರ, ಯೋಗ, ಕರ್ಣ ಇದಿಷ್ಟು ಕನ್ಸಿಡರ್ ಮಾಡಬೇಕು. 5 ಅಂಗಗಳನ್ನು ವಾರ, ನಕ್ಷತ್ರ, ಯೋಗ, ತಿಥಿ, ಕರ್ಣ ಈ 5 ಕನ್ಸಿಡರ್ ಮಾಡಬೇಕು. ಈ 5 ಒಳ್ಳೆಯದಾಗಿರಬೇಕು. 5ರಲ್ಲಿ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಇತ್ತು ಅಂದರೆ ಆ ಕೆಲಸ ಆಗೋದೇ ಇಲ್ಲ ಅಂತ ನನ್ನ ಅನುಭವದ ಮಾತು. ಬೇರೆಯವ್ರು ಏನು ಹೇಳ್ತಾರೆ ಗೊತ್ತಿಲ್ಲ. ವಾರ ಚೆನ್ನಾಗಿರಬೇಕು. ವಾರ, ನಕ್ಷತ್ರ, ತಿಥಿ, ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ ಈ ಥರ ತಿಥಿ ಅಂತಾರೆ. ಯೋಗ ಅವತ್ತು ಯಾವ ಯೋಗ ಇದೆ, ಕರ್ಣ ಯಾವುದು, ಇದಿಷ್ಟು 5 ಕರೆಕ್ಟಾಗಿತ್ತು, ಬಲ ಕೊಡುತ್ತಿತ್ತು ಅಂದರೆ ನಿಮಗೆ ಕೈ ಹಾಕಿದ ಕೆಲಸ ಸಕ್ಸಸ್ ಆಗಿಬಿಡ್ತದೆ. ಆದರೆ ಇಲ್ಲಿ ಎಲ್ಲ ನೋಡಿ ಕರೆಕ್ಟಾಗಿ ಮುಹೂರ್ತ ಹಾಕೊಟ್ಟಿದ್ರು ಕೂಡ ಜಗತ್ತಿನಲ್ಲಿ ಪ್ರಾಬ್ಲಮ್ ಆಗ್ತಿದೆಯಲ್ಲ. ಮದುವೆ ಆದ 15 ದಿನಕ್ಕೆ ಆ ಮದುವೆ ಆದ ಹುಡುಗಿ ಸತ್ತೋಗ್ಬಿಟ್ಟು ನೇಣಾಕೊಂಡು. ಇವತ್ತು ಗೊತ್ತಿಲ್ಲ ಯಾಕೆ ಸತ್ತೋದ್ಲು ಅವಳು, ಯಾಕೆ ನೇಣಾಕೊಂಡು ಸತ್ಲು ಅಂತ. ಹಾರಸ್ಕೋಪ್ ಮ್ಯಾಚ್ ಆಗಲಿಲ್ವಾ ಏನೊಂದು ಗೊತ್ತಿಲ್ಲ. ಅವಳು ಮದುವೆ ಆದಲು 15 ದಿನಕ್ಕೆ ಮುತ್ತೈದೆ ಯಾಕೆ ಸತ್ತೋಗ್ಬಿಟ್ಟು. ಮದುವೆ ಆದ 15 ದಿನಕ್ಕೆ ಆ ಹುಡುಗಿ ಮದುವೆ ಮಾಡಲಿಕ್ಕೆ ಅವರಪ್ಪ ಬೆಂಗಳೂರು ಪ್ಯಾಲೇಸ್ ಗ್ರೌಂಡಲ್ಲಿ ಸುಮಾರು 3 ರಿಂದ 4 ಕೋಟಿ ಖರ್ಚು ಮಾಡಿದ್ದಾರೆ. ಆ ಇಂಟೀರಿಯರ್ ಡೆಕೋರೇಷನ್ ಅಂತೆ, ಬಂದವ್ರಿಗೆಲ್ಲ ಊಟ, 2 ದಿನ ರಿಸೆಪ್ಷನ್ದೊಂದು ಭಾಳ ಗ್ರ್ಯಾಂಡು, ಮದುವೆದು, ಆಮೇಲೆ ಹುಡುಗನಿಗೆ ಕೊಡಬೇಕಾದ ಒಡವೆ ವಸ್ತ್ರಗಳು, ಮತ್ತು ಮದುವೆಗೆ ಅವ್ರ ಬಂಧು ಮಿತ್ರರಿಗೆಲ್ಲ ಕರಿಬೇಕಾದ್ರೆ ಅವ್ರಿಗೆಲ್ಲ ಸೀರೆ, ಪಂಚೆ, ಶರ್ಟು ಎಲ್ಲ ಕೊಟ್ಟು, ಇನ್ವಿಟೇಷನ್ ಕೊಟ್ಟು ಎಲ್ಲ ಮಾಡಿದ್ದಾರೆ. 15 ದಿನಕ್ಕೆ ಹುಡುಗಿ ನೇಣಾಕೊಂಡು ಸತ್ತೋಗ್ಬಿಟ್ಟಿದ್ದಾಳೆ. ಇಬ್ಬರು ಒಪ್ಕೊಂಡಿದ್ದಾರೆ ಮದುವೆಯಾಗೆ. ಹುಡುಗಿ ಒಪ್ಕೊಂಡಾಯ್ತು, ಖುಷಿಯಾಗಿ ಮದುವೆ ಆಯಿತು, ಜೋರಾಗಾಯಿತು. ಎಲ್ಲ ಮಾಡಿ ಇನ್ನೇನು ಹನಿಮೂನ್ಗೆ ಹೋಗ್ಬೇಕು ಅನ್ನೋವಾಗ ಇಂದು ದಿನ ನೇಣಾಕೊಂಡು ಸತ್ತೋಗ್ಬಿಟ್ಟಿದ್ದಾಳೆ. ಯಾಕೆ ಅಂತ ಇವತ್ತು ಗೊತ್ತಾಗಿಲ್ಲ ಅವ್ರು. ಮದುವೆ ಆದ 15 ಹುಡುಗಿ ಸತ್ತೋದು ನೇಣು ಹಾಕ್ಕೊಂಡು. ಮದುವೆ ಆದ 1 ವಾರಕ್ಕೆ ಮದುವೆ ಆಯಿತು, ಹುಡುಗ ನಾಪತ್ತೆ. ಈ ಹುಡುಗಿ ನನಗಿಷ್ಟ ಇಲ್ಲ, ನಾನೊಬ್ಳು ಲವ್ ಮಾಡ್ತಾ ಇದ್ದೀನಿ, ಅವಳು ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ. ನಿಮ್ಮ ಬಲವಂತಕ್ಕೆ ಅವಳು ಮದುವೆ ಮಾಡ್ಕೊಂಡಿದ್ದೀನಿ. ಇಟ್ಕೊಳ್ಳಿ, ಮನೆ ಪಾತ್ರೆ ತೊಳಿಕ್ಕೆ ಇಟ್ಕೊಳ್ಳಿ, ಬಟ್ಟೆ ಒಗೆಯಕ್ಕೆ ಇಟ್ಕೊಳ್ಳಿ, ಕಸ ಗುಡ್ಸಕ್ಕೆ ಇಟ್ಕೊಳ್ಳಿ. ಮದುವೆ ನಿಮ್ಮ ಪ್ರಕಾರ ಮದುವೆ ಆಗಿದ್ದೀನಿ, ಆದರೆ ಅವಳು ನನ್ನ ಹೆಂಡ್ತಿ ಅಲ್ಲ. ನನ್ನ ಹೆಂಡ್ತಿ ಇನ್ನೊಬ್ಳು ನಾನು ಇಟ್ಕೊಂಡಿದ್ದೀನಿ, ನಾನು ಆಗಲೇ ಲವ್ ಮಾಡಿದ್ದೀನಿ, ನನಗೂ ಅವಳಿಗೆ ಮದುವೆ ಆಗಿದೆ. ನಿಮ್ಮ ಇಷ್ಟ ಪ್ರಕಾರ ಮದುವೆ ಆಗಿದೆ, ಈಗ ನನ್ನ ಇಷ್ಟ ಪ್ರಕಾರ ಮದುವೆ ಆಗಿದ್ದೀನಿ, ಅಲ್ಲಿರ್ತೀನಿ. ಒಳ್ಳೆ ಮುಹೂರ್ತ ನೋಡಿ ಮದುವೆ ಆದಮೇಲೆ ವಿವಾಹ ಬಾಧ ದೋಷ. ಇದನ್ನೆಲ್ಲ ನೋಡಿದಾಗ ಮುಹೂರ್ತ ಹಾಕೋದು ತಪ್ಪ? ನೀವೇ ಯೋಚನೆ ಮಾಡಿ. ಮುಹೂರ್ತ ಹಾಕ್ಕೊಡೋದು ಸರಿನಾ? ಮುಹೂರ್ತ ಪ್ರಕಾರ ಅಲ್ಲಿ ಏನೂ ಆಗಬಾರ್ದು. ವಿದ್ಯಾವಂತನಾಗಬೇಕು, ಒಳ್ಳೆ ಮುಹೂರ್ತ ಹಾಕ್ಕೊಟ್ಟಿರುವೆ, ಮನೆ ಕಟ್ಟಕ್ಕೆ ಶುರುವಾಗಬೇಕು, ಮದುವೆ ಆಗಬೇಕು, ಮುಂಜಿ ಆಗಬೇಕು, ನಾಮಕರಣ ಆಗಬೇಕು, ಆಫೀಸ್ ಓಪನ್ ಮಾಡಬೇಕು ಒಳ್ಳೆ ಮುಹೂರ್ತದಲ್ಲಿ. ಎಲ್ಲ ಮುಹೂರ್ತದಲ್ಲಿ ಮುಹೂರ್ತ ದೋಷನ ಅಥವಾ ನಮ್ಮ ದೋಷನ ಅಥವಾ ನಾವು ಸರಿಯಾಗಿ ಮಾಡ್ತಾ ಇಲ್ವಾ ಅನ್ನೋದು. ಅದರಿಂದ ಯಾರೇ ಜ್ಯೋತಿಷಿಗಳಾಗಲಿ ಮುಹೂರ್ತ ನೋಡಬೇಕಾದ್ರೆ ವಾರ, ನಕ್ಷತ್ರ, ತಿಥಿ, ಯೋಗ, ಕರ್ಣ, ಯಾವ ವಾರ, ಗುರುವಾರ, ಶುಕ್ರವಾರ, ಭಾನುವಾರನ, ಯಾವ ನಕ್ಷತ್ರದಲ್ಲಿ ನೀವು ಮಾಡ್ತಿದ್ದೀರಿ, ತಿಥಿ ಯಾವುದು, ಪಾಡ್ಯ, ಬಿದಿಗೆ, ತದಿಗೆ, ಯೋಗ ಯಾವುದು, ಕರ್ಣ ಯಾವುದು, ಇದನ್ನೆಲ್ಲ ಗಮನಕ್ಕೆ ತಗೊಂಡು ಹಾಕ್ಕೊಡ್ಬೇಕು ಮುಹೂರ್ತ. ಆಗಲಿಲ್ಲ ಭಾಳ ಕಷ್ಟ ಆಗಿಬಿಡ್ತದೆ. ಈಗ ಎಷ್ಟೋ ಕೆಲಸಗಳು ಇವತ್ತು ಮುಹೂರ್ತ ನೋಡ್ದೇ ಮಾಡಿದರೆ ಸಕ್ಸಸ್ ಆಗೋಗಿದೆ. ಯಾವುದೋ ರಾವ್ಗಾಲದಲ್ಲಿ ಎಷ್ಟೋ ಜನ ಕೆಲಸ ಶುರು ಮಾಡಿದ್ದಾರೆ. ರಾವ್ಗಾಲದೊಳಗೆ ಸಬ್ ರಿಜಿಸ್ಟರ್ ಆಫೀಸರ್ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆ ನೋಡಿ. ಅವಾಗ ಟೈಮೇ ನೋಡ್ಕೊಂಡಿಲ್ಲ, ಸಾಹೇಬರು ಬರ್ತಾರೆ, ಈ ಸಮಯಕ್ಕೆ ಬನ್ನಿ ನಿಮಗೆ ರಿಜಿಸ್ಟರ್ ಮ್ಯಾರೇಜ್ ಆಗುತ್ತೆ. ಆ ಸಾಹೇಬರು ಬಂದಿದ್ದೆ ರಾವ್ಕಾಲ ಶುರುವಾಗೋಕ್ಕೆ 5 ನಿಮಿಷ ಹಿಂದೆ. 5 ನಿಮಿಷ ಹಿಂದೆಯೇ ರಾವ್ಕಾಲ ಪ್ರಾರಂಭ ಆಗೋಕ್ಕೆ ಮುಂಚೆ ಸಬ್ ರಿಜಿಸ್ಟ್ರಾರ್ ಬಂದರು, ಕೂತ್ಕೊಂಡ್ರು, ಎಲ್ಲ ಡಾಕ್ಯುಮೆಂಟ್ ವೆರಿಫೈ ಮಾಡಿ ರಾವ್ಕಾಲ ಪ್ರಾರಂಭದ ಅರ್ಧ ಗಂಟೆಗೆ ಅವರಿಬ್ಬರ ಮುಂದೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಯಿತು. ಇವತ್ತು ಮದುವೆಯಾಗಿ 8 ವರ್ಷ ಆಗಿದೆ, ಮದುವೆಯಾಗಿ ಮಕ್ಕಳಾಗಿದೆ. ಮುಹೂರ್ತ ನೋಡಿ ಮದುವೆ ಆದವರೆಲ್ಲ ಸತ್ತೋಗಿದ್ದಾರೆ, ಡೈವರ್ಸ್ ಆಗಿದೆ. ಹಾಗಾದ್ರೆ ಏನಿಲ್ಲ ಅರ್ಥ. ಶೃಂಗೇರಿಗೆ ಹೋಗಿ ಅಕ್ಷರಾಭ್ಯಾಸ ಮಾಡಿದವರೆಲ್ಲ 7, 10ಕ್ಕೆಲ್ಲ ಫೇಲ್. 7ನೇ ಕ್ಲಾಸ್ ಫೇಲು, 10ನೇ ಕ್ಲಾಸ್ ಫೇಲು, ಸರಿಯಾಗಿ ಗೊತ್ತಿಲ್ಲ, ಓದಿದ ಮೈಯೇ ತಲೆಗೆ ಹತ್ತುತ್ತಾ ಎಲ್ಲ ಇರಲಿಲ್ಲ. ಏನೋ ಅಕ್ಷರಾಭ್ಯಾಸ ಮಾಡದೆ ಅಲ್ಲಿ ಇಲ್ಲಿ ಆಟಾಡಿಕೊಂಡು ಮಕ್ಕಳು ಶೆಡ್ಡಲ್ಲಿ ವಾಸ ಮಾಡ್ತಾರೆ. ಸಣ್ಣ ಸಣ್ಣ ಮನೆಗಳಲ್ಲಿ, ಹಳ್ಳಿಗಳಲ್ಲಿ ಅಲ್ಲೆಲ್ಲ ಅಕ್ಷರಾಭ್ಯಾಸ ಫೇಲ್. ಅವರೆಲ್ಲ IAS IPS ಆಗೋಗಿದ್ದಾರೆ. ದೊಡ್ಡ ದೊಡ್ಡ ವಿದ್ಯೆ, ಡಬಲ್ ಗ್ರಾಜುಯೇಟು, ಮಾಸ್ಟರ್ ಡಿಗ್ರಿ ಮಾಡಿದ್ದಾರೆ ಅಕ್ಷರಾಭ್ಯಾಸ ಇಲ್ದೇನೆ. ಮುಹೂರ್ತ ನೋಡ್ದೇ ನಾಮಕರಣ ಮಾಡಿಬಿಟ್ಟಿದ್ದಾರೆ. ಅಯ್ಯೋ ಯಾವ ಮುಹೂರ್ತ ತಗೊಳ್ಳಿ, ಹೆಸರಿಟ್ಟಿದ್ದಾರೆ. ಅವ್ರಿಗೆ ಇವತ್ತು ಆ ಮಗುಗೆ ಹೆಸರಿಟ್ಟಿದ್ದು ಇವತ್ತು ಚೆನ್ನಾಗಿ ದೊಡ್ಡದು ಬೆಳೆದಿದ್ದಾರೆ. ಹೆಸರಿಟ್ಟಿರೋ ಮಗುನಿಗೆ ಮುಹೂರ್ತ ನೋಡಿ ಹೆಸರಿಟ್ಟಿರೋ ಮಗು
ಹೆಸರಿಟ್ಟಾದ್ಮೇಲೆ ಬರೀ ರೋಗಿಷ್ಟೇ, ರೋಗ ರೋಗ ರೋಗ, ಒಂದು ತಪ್ಪು ಒಂದು ಕಾಯಿಲೆ, ಒಂದಾದ್ಮೇಲೆ ಒಂದು ಕಾಯಿಲೆ ಆ ರೋಗದಲ್ಲೇ ನರಳ್ತಾ ಇದೆ. ಆ ನಾಮಕರಣ ಮಾಡಿದ ದೋಷನೋ, ಆ ನಾಮಕರಣ ಪ್ರಕಾರ ಇಟ್ಟ ಹೆಸರಿನ ಮೇಲೆ ಆ ಮಗು ಇಟ್ಟಲ್ಲ ಹೆಸರು, ಅದ್ರ ದೋಷನೋ ಗೊತ್ತಿಲ್ಲ, ರೋಗಿಷ್ಠ ಮಗು. ಈ ಥರದ್ದೆಲ್ಲ ಇದ್ದಾಗ ಕಾಲ ವಿಪರ್ಯಾಸ, ತಿಥಿ ಯೋಗ ಕರ್ಣ ವಿಪರ್ಯಾಸ, ಅದರ ಕಾಲದೋಷ, ನಕ್ಷತ್ರ ದೋಷ, ರಾಶಿ ದೋಷ, ಯೋಗ ಕರ್ಣ ದೋಷಗಳು, ಯಾವುದೋ ಒಂದು ದೋಷ ನಮಗೆ ತೊಂದರೆ ಕೊಡ್ತಾ ಇದೆಯಾ? ಹಾಗಾದರೆ ನಾವು ಇಟ್ಟರೋ ಮುಹೂರ್ತಕ್ಕೂ ನಮ್ಗೆ ಆಗ್ತಿರೋ ತೊಂದರೆಗೂ ಯಾರಿಂದ ಆಗ್ತಿದೆ? ಮುಹೂರ್ತನೇ ನಮಗೆ ತೊಂದರೆ ಕೊಡ್ತಾ ಇದೆಯಾ? ಒಳ್ಳೆ ಮುಹೂರ್ತ ಅಂತ ಕೊಟ್ಟರು ಅದೇ ನಮ್ಗೆ ತೊಂದರೆ ಮಾಡ್ತಿದೆ. ಎಷ್ಟು ಜನ ಮುಹೂರ್ತ ನೋಡಿದ್ರೆ ಅಂಗಡಿ ಓಪನ್ ಮಾಡಿ ಇವತ್ತು ಲಕ್ಷಾಂತರ ರೂಪಾಯಿ ಬಿಸ್ನೆಸ್ ಮಾಡ್ತಿದ್ದಾರೆ. ಎಷ್ಟು ಜನ ಮುಹೂರ್ತ ನೋಡಿದ್ರೆ ನೀವು ಡ್ಯೂಟಿ ರಿಪೋರ್ಟ್ ಆಗಿ ಇವತ್ತು ಒಳ್ಳೊಳ್ಳೆ ಸರ್ವಿಸ್ ತೊಗೊಂಡು ಪ್ರಮೋಷನ್ ಆಗಿದೆ. ಮುಹೂರ್ತ ನೋಡಿ ಕೆಲಸಕ್ಕೆ ಸೇರಿದವರು ಸಂಬಳನೂ ಇಲ್ಲ, ಕೆಲಸನೂ ಇಲ್ಲ ಆಗಿದೆ. ನಾವು ಮುಹೂರ್ತ ಹಾಕೊಟ್ಟಿರ್ತೀರಿ, ಜ್ಯೋತಿಷಿಗಳು ಮುಹೂರ್ತ ನೋಡಿ ಪಕ್ಕಾ ಹೋಮ ಮಾಡಿರ್ತಾರೆ, ಪಕ್ಕ ಶಾಸ್ತ್ರಗಳೆಲ್ಲ ಸಂಪ್ರದಾಯಗಳನ್ನೆಲ್ಲ ಫಾಲೋ ಮಾಡಿರ್ತಾರೆ, ಯಾವುದೂ ಮಿಸ್ ಮಾಡಲ್ಲ. ಕಳಶ ಆರಾಧನೆ, ಮಂಡಲ ಆರಾಧನೆ, ಹೋಮ ಮತ್ತು ರುದ್ರ ಚಮಕ, ಶ್ರೀ ಸೂಕ್ತ, ಪುರುಷ ಸೂಕ್ತ, ಪಂಚಪುಷ್ಪ, ಅಷ್ಟಾವಧಾನ ಸೇವೆ ಎಲ್ಲ ಮಾಡ್ತಾರೆ, ಅದ್ರ ಫಲನೇ ಸಿಗೋದಿಲ್ಲ. ಹಾಗಾದರೆ ಈಗಿನ ಬದುಕಿನಲ್ಲಿ, ಇವತ್ತಿನ ಜನ್ಮದಲ್ಲಿ ನಾನೀಗ ಹುಟ್ಟಿದ್ದೀನಿ, ಇವತ್ತಿನ ಜೀವನದಲ್ಲಿ ನನಗೆ ಮುಹೂರ್ತ ಕೆಲಸ ಶುರು ಮಾಡಿದ್ರೆ ನನ್ನ ಆ ಕೆಲಸಕ್ಕೆ ಸೈಟ್ ಕಟ್ಟೋದು, ಸೈಟ್ ತೊಗೊಳೋದು, ಭೂಮಿ ಪೂಜೆ ಮಾಡೋದು, ಮನೆ ಕಟ್ಟೋದು, ನಾಮಕರಣಕ್ಕೋ, ಮುಂಜಿಗೋ, ಶ್ರೀಮಂತ ಮಾಡೋದಕ್ಕೋ, ಯಾವುದೋ ಒಂದು ಕಾರ್ಯಕ್ಕೆ ಓದು ಜನ್ಮದ ಕರ್ಮ ನನಗೆ ತಡೀತಾ ಇದೆ. ನಾನು ಓದ್ ಜನ್ಮದಲ್ಲಿ ತೊಂದರೆ ಮಾಡಿದ್ದಕ್ಕೆ ಇವತ್ತು ನನಗೆ ಶುಭ ಕಾರ್ಯ ಮಾಡೋಕ್ಕಾಗ್ತಿಲ್ಲ. ಓದ್ ಜನ್ಮ ಯಾರ್ದೋ ಮದುವೆ ತೊಂದರೆ ಮಾಡಿದ್ದೆ, ಅದಕ್ಕೆ ಮದುವೆ ಆದ 15 ದಿನಕ್ಕೆ ಹೆಂಡತಿ ಸತ್ತೋದ್ಲು. ಯಾವುದೋ ಓದ್ ಜನ್ಮ ತೊಂದರೆ ಕೊಟ್ಟಿದ್ದೆ, ಇವತ್ತು ನನಗೂ ಅವ್ರಿಗೂ ಡೈವರ್ಸ್ ಆಯಿತು. ಓದ್ ಜನ್ಮ ಯಾವುದೋ ಓದೋ ಹುಡುಗರು ತೊಂದರೆ ಕೊಟ್ಟಿದ್ದೆ, ಈಗ ನನ್ನ ಮಗ ಫೇಲ್, 7ನೇ ಕ್ಲಾಸ್ ಫೇಲ್, 10ನೇ ಕ್ಲಾಸ್ ಫೇಲ್, ವಿದ್ಯಾಭ್ಯಾಸದಲ್ಲಿ ಏನೂ ಇಲ್ಲ, ಓದೋಕ್ಕೆ ಆಗಿಲ್ಲ. ಅವನು ಮನೆ ಕಟ್ಟಕ್ಕೆ ತೊಂದರೆ ಕೊಟ್ಟಿದ್ದೆ, ಇವತ್ತು ಮನೆ ಕಟ್ಟಕ್ಕೆ ಆಗ್ತಿಲ್ಲ. ಜಮೀನು ಹೊಲ ಗದ್ದೆಗೆ ಮೋಸ ಮಾಡಿ ತೊಂದರೆ ಮಾಡಿದ್ದೆ, ಸುಳ್ಳು ಡಾಕ್ಯುಮೆಂಟ್ ಎಲ್ಲ ಸೃಷ್ಟಿ ಮಾಡಿ ಬೇಕು ಅಂತ ಕೇಸ್ ಹಾಕಿ ಆ ಓನರ್ಗೆ, ಹೊಲ ಅಥವಾ ಗದ್ದೆ ತೋಟದ ಓನರ್ಗೆ ತೊಂದರೆ ಕೊಟ್ಟಿದ್ದೆ. ಇವತ್ತು ನಾನು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿದ ತಕ್ಷಣವೇ ನನಗೆಲ್ಲ ಥರ ಕೋರ್ಟ್ಗೆ ಹೋಗೋದು, ಜೈಲಿಗೆ ಹೋಗೋದು ಎಲ್ಲ ಶುರುವಾಯಿತು. ಮುಹೂರ್ತ ಫಲ ಅಲ್ಲ, ಅದು ಪೂರ್ವಜನ್ಮದ ಕರ್ಮ ನಮ್ಮನ್ನು ಆ ಕೆಲಸಕ್ಕೆ ಹಾಕ್ದಾಗ ಕಾಯ್ತಾ ಇತ್ತು. ಯಾವುದೋ ಒಂದು ಜನ್ಮದ ತೊಂದರೆ ಪಟ್ಟಂತ ನಮ್ಗೆ ಅದು ಅಟ್ಯಾಕ್ ಮಾಡಿಬಿಟ್ಟು ನಮಗೆ ಅದರಲ್ಲಿ ಅಶುಭವನ್ನೇ ಕೊಡುತ್ತೆ ವಿನಃ ಶುಭ ಕೊಡೋದಿಲ್ಲ, ಒಳ್ಳೇದು ಮಾಡೋದಿಲ್ಲ. ಹೀಗಾಗಿ ನಮ್ಮ ಪೂರ್ವಜನ್ಮದ ಕರ್ಮ, ನಾನು ಸೈಟ್ ತೊಗೊಳಕ್ಕೆ ಅಂತ ಹೋದರೆ ಪೂರ್ವಜ ಒಳ್ಳೇದು ಮಾಡಿದ್ರೆ ಈಗ ಸೈಟ್ ಸಿಗುತ್ತೆ ನನಗೆ. ಒಳ್ಳೇದು ಮಾಡಲಿಲ್ಲ, ನಾನು ಸೈಟ್ ತೊಗೊಳಕ್ಕೆ ಹೋದಾಗಲೇ ಅದ್ರ ಮೇಲೆ 5-6 ಕೇಸ್ ಬಂದುಬಿಟ್ಟು ಆ ಸೈಟು ರಿಜಿಸ್ಟರ್ ಆಗಲ್ಲ, ದುಡ್ಡು ಹೋಯ್ತು, ಅಡ್ವಾನ್ಸ್ ಹೋಯ್ತು, ಎಲ್ಲ ಹೋಯ್ತು. ಅಥವಾ ಸೈಟ್ ತೊಗೊಂಡ್ಮೇಲೆ ಇನ್ನೂ ದೊಡ್ಡ ಪ್ರಾಬ್ಲಮ್ ಆಗಿಬಿಡ್ತದೆ. ಮನೆ ಕಟ್ಟಿದ ಮೇಲೆ ಪ್ರಾಬ್ಲಮ್, ಗೃಹ ಪ್ರವೇಶ ಮಾಡಿದ ತಕ್ಷಣ ಪ್ರಾಬ್ಲಮ್ಮು. ಯಾಕೆಂದರೆ ಓದ್ ಜನ್ಮದ ಯಾವುದೋ ಒಂದು ಕರ್ಮ ಗೃಹ ಪ್ರವೇಶ ಮಾಡಲಿ ಅಂತ ಕಾಯ್ತಾ ಇರ್ತದೆ. ನಾನು ಗೃಹ ಪ್ರವೇಶ ಮಾಡಿದ ತಕ್ಷಣ ಎಲ್ಲ ರಿವರ್ಸ್ ಆಗಿಬಿಡುತ್ತೆ. ಅದರಿಂದ ಈ ಕಾಲ ಇದೆಯಲ್ಲ, ಆ ಕಾಲ ಟೈಮು ಅದು ಇಂಪಾರ್ಟೆಂಟ್. ಅದಕ್ಕೆ ಸದಾ ಎಲ್ಲ ಕಾಲದಲ್ಲೂ ಒಳ್ಳೇದು ಮಾಡ್ತಿದ್ರೆ ಮಾತ್ರ ನಮಗೆಲ್ಲ ಒಳ್ಳೇದಾಗಕ್ಕೆ ಸಾಧ್ಯ. ಅದಕ್ಕೆ ವಾರ ತಿಥಿ ನಕ್ಷತ್ರ ಯೋಗ ಕರ್ಣ ಒಳ್ಳೇದು ಹಾಕೊಟ್ಟಿದ್ರು ಜ್ಯೋತಿಷ್ಯಗಳು, ಒಳ್ಳೆ ಮುಹೂರ್ತ ಕೊಟ್ಟಿದ್ರು ಕೂಡ ನನ್ನ ಓದ್ ಜನ್ಮದ ಕರ್ಮ ಅದನ್ನು ತಡೀತಾ ಇದೆ. ಹಾಗೆ ಆ ಓದ್ ಜನ್ಮದ ಕರ್ಮನ ಶಾಂತಿ ಮಾಡ್ಕೊಳ್ಳೋವರೆಗೂ ಇಲ್ಲಿ ಶುಭ ಆಗೋದಿಲ್ಲ, ಒಳ್ಳೇದಾಗಲ್ಲ, ಏಳಿಗೆ ಆಗೋದಿಲ್ಲ, ಯಶಸ್ವಿ ಆಗೋದಿಲ್ಲ. ಹಾಗಾದರೆ ಆ ಓದ್ ಜನ್ಮದ ಕರ್ಮ ಇದೆಯಲ್ಲ, ಆ ಕರ್ಮಕ್ಕೆ ಶಾಂತಿ ಏನು ಅನ್ನೋದನ್ನು ಈ ಭೈರವ ತಂತ್ರಸಾರದಲ್ಲಿ ಓದ್ ಜನ್ಮದ್ದು ವಾರ ತಿಥಿ ನಕ್ಷತ್ರ ಯೋಗಕರಣ ಆ 5 ಪಂಚಾಂಗ ವಾರ ನಕ್ಷತ್ರ ತಿಥಿ ಯೋಗಕರಣ ಈ 5 ಪಂಚಾಂಗಗಳಿಗೆ ಯಾವ ಯೋಗದಲ್ಲಿ, ಯಾವ ಕರಣದಲ್ಲಿ, ಯಾವ ನಕ್ಷತ್ರದಲ್ಲಿ, ಯಾವ ತಿಥಿ, ಯಾವ ಟೈಮಲ್ಲಿ ನಾವು ತೊಂದರೆ ಮಾಡಿದ್ವೋ ಆ ಟೈಮ್ ಇವಾಗಿಲ್ಲ ಅಟ್ಯಾಕ್ ಮಾಡಿಬಿಡ್ತದೋ ಜನ್ಮದ್ದು. ಅದಕ್ಕೆ ಎಷ್ಟೋ ಜನ ಕೋಟಿ ದುಡ್ಡಿದ್ರು ಮನೆ ತೊಗೊಳಕ್ಕಾಗಿಲ್ಲ, ಸೈಟ್ ತೊಗೊಳಕ್ಕಾಗಿಲ್ಲ, ಮದುವೆ ಮಾಡ್ಕೊಳಕ್ಕಾಗ್ತಿಲ್ಲ. ಅದರಿಂದ ಈ ಭೈರವ ತಂತ್ರಸಾರ ಅಂತ ಒಂದು ತಂತ್ರಸಾರ, ಅದರಲ್ಲಿ ಕಾಲದೋಷ, ಕ್ರಿಯಾದೋಷ, ಯೋಗ ಕರಣ, ನಕ್ಷತ್ರ ರಾಶಿ ಮತ್ತು ತಿಥಿ ಇದೆಲ್ಲ ದೋಷಗಳಲ್ಲಿ ನಾವು ಮಾಡಿರ್ತೀವಿ ಓದ್ ಜನ್ಮ, ಅದನ್ನೆಲ್ಲ ಕ್ಲೀನ್ ಮಾಡಿ ಈ ಜನ್ಮದಲ್ಲಿ ನಾವು ಮಾಡೋಕ್ಕೆಲ್ಲ ಶುಭ ಆಗಬೇಕು, ಸಕ್ಸಸ್ ಆಗಬೇಕು ಅಂದರೆ ಭೈರವ ತಂತ್ರಸಾರದಲ್ಲಿ ಒಂದು ವಿಶೇಷವಾದ ಮಂತ್ರ ಇದೆ. ಅದು ಹೇಗೆ ಅಂದರೆ ನೋಡಿ, 2 ಶುಕ್ರ ಅಂದರೆ ಎಲ್ಲ ವೈಭವ ಕೊಡೋದು, ಹೆಬ್ಬೆಟ್ಟು, ಇದಕ್ಕೆ ಶಿಖರ ಮುದ್ರಾ ಅಂತಾರೆ. ಒಂದಕ್ಕೊಂದು ಕ್ರಾಸ್ ಮಾಡಬೇಕು, ಹೀಗೆ ಕ್ರಾಸ್ ಮಾಡಿಬಿಟ್ಟು ಇಟ್ಕೊಂಡು ಓಂ ಭ್ರೂಂ ಭ್ರೂಂ ಮಹಾಕಾಳ ಪ್ರಸೀದ ಪ್ರಸೀದ ಮ್ರೀಂ ಭ್ರೀಂ ಸ್ವಾಹ,
ಓಂ ಬ್ರೀಂ ಓಂ ಹ್ರೂಂ ಋಂ ಮಹಾಕಾಳ ಪ್ರಸೀದ ಪ್ರಸೀದ ಬ್ರೀಂ ಬ್ರೀಂ ಸ್ವಾಹ. ಓಂ ರೋಂ ಋಂ ಮಹಾಕಾಳ ಪ್ರಸೀದ ಪ್ರಸೀದ ಬ್ರೀಂ ಬ್ರೀಂ ಸ್ವಾಹ. ಓಂ ಹ್ರೂಂ ಋಂ ಮಹಾಕಾಳ ಪ್ರಸೀದ ಪ್ರಸೀದ ಬ್ರೀಂ ಬ್ರೀಂ ಸ್ವಾಹ. ಓಂ ರೋಂ ಋಂ ಮಹಾಕಾಳ ಪ್ರಸೀದ ಪ್ರಸೀದ ಬ್ರೀಂ ಬ್ರೀಂ ಸ್ವಾಹ. ಬ್ರೀಂ HREM ರೀಮ್ ಅಂತ ಇದು ನಿಮಗೆ ಕ್ರಾಸ್ ಮಾಡಬೇಕು. ಶುಕ್ರ ಹೆಬ್ಬೆಟ್ಟು ಶುಕ್ರ ವೈಭವ ಶುಭ ಕಾಮನೆ ಕೊಡುವನು. ಹಿಂಗಿಟ್ಕೊಂಡ್ರೆ ಶನಿ ಶುಕ್ರ ಶಾಂತಿ ಆಗುತ್ತೆ. ಹೀಗಿಟ್ಕೊಂಡು ಈ ಥರ ಮಾಡಿ ಪೂರ್ವಕ್ಕೆ ಮುಖ ಮಾಡ್ಕೊಂಡಿದ್ದು ಜಪ ಮಾಡಿದ್ರೆ ನೀವು ಯಾವ ರಾವ್ಗಾಲದಲ್ಲಾಗಲಿ ಗುಳಿಕ ಕಾಲದಲ್ಲಿ ಯಮಗಂಡಲ್ಲಿ ಕೆಲಸ ಮಾಡಿದ್ರು ಕೂಡ ಓ ಜನ್ಮದ್ದು ಕರ್ಮ ಈ ಮಹಾಕಾಳ ಆ ಟೈಮಲ್ಲಿ ಮಾಡಿದಂಥ ಎಲ್ಲ ಅಶುಭಗಳೆಲ್ಲ ನಾಶ ಆಗಿ ಈ ಜನ್ಮದಲ್ಲಿ ನಾವು ಮಾಡುವಂಥ ಶುಭ ಕಾರ್ಯಕ್ಕೆ ಆಶೀರ್ವಾದ ಆಗುತ್ತೆ. ಅದಕ್ಕೆ ಪ್ರಯಾಣ ಮಾಡುವಾಗ, ಹೊರಗಡೆ ಹೋಗುವಾಗ, ಯಾವುದೇ ಒಂದು ಕಾರ್ಯ ಮಾಡೋಕ್ಕೆ ಮುಂಚೆ ಈಗ ಇಟ್ಕೊಂಡು ಓಂ ಹ್ರೂಂ ಹ್ರಂ ಮಹಾಕಾಳ ಪ್ರಸೀದ ಪ್ರಸೀದ ಬ್ರೀಂ ಭ್ರೀಂ ಸ್ವಾಹ. ಓಂ ಹ್ರೂಂ ಹ್ರಂ ಮಹಾಕಾಳ ಪ್ರಸೀದ ಪ್ರಸೀದ ಬ್ರೀಂ ಬ್ರೀಂ ಸ್ವಾಹ. ಇದು ಶನಿ ಮತ್ತು ಶುಕ್ರ ಮತ್ತು ದೇಹ ಸೂರ್ಯ ಕಾರಕ, ಈ 3 ಗ್ರಹಕ್ಕೂ ಮಹಾಕಾಳ. ಇದು ಕಾಳಭೈರವನದು ಒಂದು ವಿಶೇಷವಾದಂಥ ಬೀಜಾಕ್ಷರ ಇರುವಂಥ ಮಂತ್ರ. ಅದರಿಂದ ಅಶುಭ ನಾಶ ಆಗಿ ಶುಭವನ್ನು ಪ್ರಸಾದ ಮಾಡುವಂಥನು. ಕಾಲ ಅಂದರೆ ಟೈಮ್ ಅಂತ. ಆ ಗಳಿಗೆ, ಕೆಟ್ಟ ಗಳಿಗೆಯನ್ನು ಇರುವಂಥ ದೋಷಗಳನ್ನು ಯೋಗ ವಾರ ತಿಥಿ ನಕ್ಷತ್ರ 5 ಪಂಚಾಂಗಗಳನ್ನು ಕ್ಲೀನ್ ಮಾಡಿ ಶುಭವನ್ನು ಕೊಡುವಂಥವ್ರಿಗೆ ಈ ಮಂತ್ರ ಮಾಡಬೇಕು ಅಂತ ಹೇಳುತ್ತೆ. ಅದರಿಂದ ಶುಭ ಕಾರ್ಯ ಯಾವುದೇ ಮಾಡಲಿ, ಪ್ರಯಾಣ, ಯಾತ್ರೆ ಎಲ್ಲರ ಹೋಗೋಕ್ಕೆ ಮುಂಚೆ ಇದನ್ನೊಂದು ಅರ್ಧ ಗಂಟೆ ಜಪ ಮಾಡಿಬಿಟ್ಟು ಹೋಗಿ, ನಿಮಗೆ ಅಶುಭಗಳು ಆಗೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆನ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ವೀಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟರ್, ಲಿಂಕ್ಡ್ಇನ್ ಕೂಡ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಯಾವ ಡೇಟಿಗೆ ಯಾವ ಟೈಮ್ಗೆ ಬುಕ್ ಮಾಡ್ಕೊಂಡು ಬರ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.